ಒಬ್ಬ ಹುಡುಗನ ಬಗ್ಗೆ ಹೇಳಬೇಕು ನಿಮಗೆ. ಕೇರಳದಲ್ಲಿ ಆ ಹುಡುಗನಿಗೆ ಬಡತನ ಅಂದ್ರೆ ನಂಬೋಕೆ ಸಾಧ್ಯ ಇಲ್ಲದಷ್ಟು ಬಡತನ. ತಂದೆ ಇಲ್ಲ, ತಾಯಿಗೆ ಯಾವಾಗಲೂ ಅನಾರೋಗ್ಯ ಹೇಳೋಕ್ಕಾಗಲ್ಲ. ಆ ಹುಡುಗ ಶಾಲೆಗೆ ಬರಬೇಕು. ಆ ಶಾಲೆಯಲ್ಲಿ ಮೊದಲನೇ ಪೀರಿಯಡ್ ಗಣಿತ. ಆ ಟೀಚರ್ ಭಾಳ ಸ್ಟ್ರಿಕ್ಟ್ ಟೀಚರ್. ಅವರು ಸ್ವಲ್ಪ ತಡ ಮಾಡಿ ಬಂದರೆ ಹೊರಗೆ ಹೋಗೋ ಅಂದ್ಬಿಡ್ತಿದ್ರು. ಈ ಹುಡುಗ ಓಡ್ಕೊಂಡು ಬಂದ ಶಾಲೆಗೆ. ಒಂದು ದಿವಸ ಶಾಲೆ ಕ್ಲಾಸ್ ಶುರು ಆಗಿಬಿಟ್ಟಿದೆ, ಗಂಟೆ ಆಗಿದೆ. ಒಳಗಡೆ ಹೋದಾಗ ಟೀಚರ್ ಹೊರಗೆ ನಿಂತ್ಕೋ, ಒಳಗೆ ಬರಬೇಡ ಅಂದರು. ಆ ಹುಡುಗ ಏನು ಮಾಡ್ತಾರೆ ಪಾಪ, ಆ ಕಿಟಕಿಯಲ್ಲಿ ನಿಂತ್ಕೊಂಡೆ ಒಳಗೆ ಟೀಚರ್ ಏನು ಬೋರ್ಡ್ ಬರ್ಕೋತಾ ಇದ್ದ ಡೈರಿಯಲ್ಲಿ ಪುಸ್ತಕದಲ್ಲಿ. ಕ್ಲಾಸ್ ಮುಗಿದ್ಮೇಲೆ ಟೀಚರ್ ಹೊರಗಡೆ ಬಂದರು. ಆ ಹುಡುಗರು ಕರೆದ್ರು, ಏನು ಬರ್ಕೊಂಡಿದ್ದಿ ತೋರ್ಸೋ ಅಂದರು. ನೋಡಿದರೆ ಮೇಷ್ಟ್ರಿಗೆ ಆಶ್ಚರ್ಯ ಆಯಿತು. ಒಳಗಡೆ ಕೂತ್ಕೊಳ್ಳೋಕ್ಕಿಂತ ಚೆನ್ನಾಗಿ ಬರ್ಕೊಂಡಿದ್ದಾನೆ ಹುಡುಗ. ಇಷ್ಟು ಆಸಕ್ತಿ ಇದೆಯಲ್ಲ ಹುಡುಗನಿಗೆ, ಯಾಕೋ ತಡ ಮಾಡಿ ಬರ್ತೀಯಲ್ಲ ದಿನ ನೀನು ಕ್ಲಾಸ್ಗೆ ಅಂತ ಕೇಳಿದರು. ಆ ಹುಡುಗ ಅಳ್ತಾ ಹೇಳಿದ, ಸರ್ ನಮ್ಮ ಅಮ್ಮನಿಗೆ ಹೇಳೋಕ್ಕೆ ಆಗಲ್ಲ ಸರ್, ನಮ್ಮನ್ನು ಯಾರೂ ಮುಟ್ಸ್ಕೊಳ್ಳಲ್ಲ ಸರ್. ನಾನು 3 ಮೈಲಿ ದೂರ ಇರೋ ಬಾವಿಗೆ ಹೋಗ್ಬಿಟ್ಟು ನೀರು ಎಳ್ಕೊಂಬರ್ಬೇಕು ಸರ್. ಬಂದು ಮನೇಲಿಟ್ಟು ಅಮ್ಮನಿಗೆ ಅಡುಗೆ ಮಾಡಿ ಆಕೆಗಿಟ್ಟು ನಾನು ಡಬ್ಬ ತುಂಬ್ಕೊಂಡು ಓಡಿ ಬರ್ಬೇಕು ಸರ್. ನಮ್ಮ ಮನೆಯಿಂದ ಬಸ್ ಇಲ್ಲ, 3 ಕಿಲೋಮೀಟ್ರ್ ದೂರ ಇದೆ ಮನೆ ನಂದು, ಓಡ್ಕೊಂಬರ್ತೀನಿ, ಹೀಗಾಗಿ ಒಂದಿಷ್ಟು ಲೇಟ್ ಆಗುತ್ತೆ ಸರ್ ಅಂದ. ಮೇಷ್ಟ್ರು ಬೆನ್ನು ತಟ್ಟಿದ್ರು, ಚಿಂತೆ ಮಾಡಬೇಡ ಕಣೋ, ನಾಳೆಯಿಂದ ಲೇಟಾಗಿ ಬಂದರೂ ಒಳಗಡೆ ಬಂದು ಕೂತ್ಕೊ ನೀನು, ಆಮೇಲೆ ಶಾಲೆ ಬಿಟ್ಟು ಮೇಲೆ ನನ್ನ ಹತ್ರ ಕೂತ್ಕೋ, ಒಂದು ಅರ್ಧ ಗಂಟೆ 3/4 ಗಂಟೆ ನಾನು ಹೇಳ್ಕೊಡ್ತೀನಿ ಅಂತ ವಿಶೇಷವಾಗಿ ಹೇಳಿಕೊಟ್ರು ಹುಡುಗನಿಗೆ. ಆ ಹುಡುಗ ಬೆಳೆದ, ಕಾಲೇಜಿಗೆ ಹೋದ. ನಿಮಗೆಲ್ಲ ಗೊತ್ತಿದೆ IFS ಅಂತಿದೆ, ಇಂಡಿಯನ್ ಫಾರಿನ್ ಸರ್ವಿಸ್ ಅಂತ. ಆ ಪರೀಕ್ಷೆ ಪಾಸ್ ಆದ, ಬುದ್ಧಿವಂತ ಅನಿಸ್ಕೊಂಡ. ಅಮೇರಿಕೆಯಲ್ಲಿ ಭಾರತದ ರಾಯಭಾರಿ ಆದ, ಮುಂದೆ ಭಾರತದ ಉಪರಾಷ್ಟ್ರಪತಿ ಆದ, ಮುಂದೆ ಭಾರತದ ರಾಷ್ಟ್ರಪತಿ ಆದರು. ಯಾರು ಗೊತ್ತಾ? KR ನಾರಾಯಣನ್. ಬಡತನದ ಬೆಂಕಿಯಲ್ಲಿ ಬಂದಂಥವ್ರು. ಆದರೆ ಅವಕಾಶ ಇಲ್ಲ ಅಂತ ಕೈ ಕಟ್ಕೊಂಡು ಕೂಡಲಿಲ್ಲ. ಅವಕಾಶಗಳನ್ನು ಯಾರೂ ಕೊಡೋದಿಲ್ಲ, ನಾವಾಗಿ ಹುಡ್ಕೋಬೇಕಾಗತ್ತೆ. ಆದ್ದರಿಂದ ಒಂದು ತೀರ್ಮಾನ ಮಾಡ್ಕೊಳ್ಳಿ. ವಿವೇಕಾನಂದರು ಭಾಳ ಚಂದ ಹೇಳ್ತಾರೆ, ಪ್ರಪಂಚದ ಯಾವ ಶಕ್ತಿ ಕೂಡ ನಿಮಗೆ ಅರ್ಹತೆ ಇರೋದನ್ನು ತಪ್ಪಿಸೋಕೆ ಸಾಧ್ಯ ಇಲ್ಲ. ತಪ್ಪಿಸಿದರೆ ಅರ್ಹತೆ ಬೆಳೆಸ್ಕೋಬೇಕು ಅಂತ ಅಷ್ಟೇ. ಆದ್ದರಿಂದ ಈ ಸಮಯವನ್ನು ಚೆನ್ನಾಗಿ ತಯಾರು ಮಾಡ್ಕೊಂಡು ಬಳಸ್ಕೊ.